ಸಿಗಾಕೊಂಡಿದೆ. ಬೇರೆಯವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರೆ ನಾನಿದ್ದೆ, ಸಿ ಟಿ ರವಿ ಇದ್ದೆ, ಯತ್ನಾಳ್ ಅವರಿದ್ದರು, ಯಾರಿಗಾದ್ರೂ ಕೊಡ್ಬೋದಿತ್ತು. ಮಗನ ಕೊಟ್ಟಿದ್ದಾರೆ ಅಂತ. ಇದೆಲ್ಲದಕ್ಕೂ ಕೂಡ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಉತ್ತರವನ್ನು ನೀಡ್ತಾರೆ. ನಾನು ಇನ್ನೇನೇ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ಅವ್ರ ಪಕ್ಷದ ಹಿರಿಯರಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ, ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಅವ್ರು ನೋವಿನಲ್ಲಿದ್ದಾರೆ, ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ. ನಾಳೆ ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಕೂತಿದ್ದಾರೆ ಸರ್ ಅವರು. ಮಾತಾಡ್ತೇನೆ, ನಾನು ಶಿವಮೊಗ್ಗ ಹೊರಟಿದ್ದು ಮಾತಾಡ್ತೇನೆ. ವಿಜೇಂದ್ರ ಅವರು ಕೂತು ಭೇಟಿ ಫೈನಲ್ ಮಾಡಿದ್ರು ಅನ್ನೋ ಒಂದು ಚರ್ಚೆಗಳು ಸರ್. ಭಾರತೀಯ ಜನತಾ ಪಾರ್ಟಿ ಇದು ರಾಷ್ಟ್ರೀಯ ಪಕ್ಷ. ರಾಜ್ಯದ ಯಾವುದೇ ಕ್ಷೇತ್ರ ಅಭ್ಯರ್ಥಿಗಳ ಬಗ್ಗೆ ತೀರ್ಮಾನ ಮಾಡೋದಾದರೆ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ತದನಂತರನೇ ಎಲ್ಲವೂ ಕೂಡ ನಿರ್ಧಾರ ಆಗಿರ್ತಕ್ಕಂಥದ್ದು. ಯಾರೋ ಒಬ್ಬರು ಮಾತು ಕೇಳಿಕೊಂಡು ನಮ್ಮ ಪಕ್ಷದಲ್ಲಿ ಆ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯವೂ ಇಲ್ಲ, ಅದಕ್ಕೆ ಅವಕಾಶವೂ ಕೂಡ ಇಲ್ಲ. ಎಲ್ಲರ ಒಮ್ಮತದ ತೀರ್ಮಾನ ಅಭ್ಯರ್ಥಿಗಳು ಇವತ್ತು ಘೋಷಣೆ ಆಗಿರ್ತಕ್ಕಂಥ. ಭೇಟಿ ಮಾಡ್ತೀರಾ ಸರ್? ಏನಪ್ಪ ಭೇಟಿ ಮಾಡ್ತೀರಾ? ಮಾತಾಡ್ತೇನೆ, ನೀವು ಅಪ್ಪನ ಕೊಟ್ಟರೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಸಿಗಾಕೊಂಡಿದೆ. ಬೇರೆಯವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರೆ ನಾನಿದ್ದೆ, ಸಿ ಟಿ ರವಿ ಇದ್ದೆ, ಯತ್ನಾಳ್ ಅವರಿದ್ದರು, ಯಾರಿಗಾದ್ರೂ ಕೊಡ್ಬೋದಿತ್ತು. ಮಗನ ಕೊಟ್ಟಿದ್ದಾರೆ ಅಂತ. ಇದೆಲ್ಲದಕ್ಕೂ ಕೂಡ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಉತ್ತರವನ್ನು ನೀಡ್ತಾರೆ. ನಾನು ಇನ್ನೇನೇ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ಅವ್ರ ಪಕ್ಷದ ಹಿರಿಯರಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ, ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಅವ್ರು ನೋವಿನಲ್ಲಿದ್ದಾರೆ, ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ. ನಾಳೆ ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಕೂತಿದ್ದಾರೆ ಸರ್ ಅವರು. ಮಾತಾಡ್ತೇನೆ, ನಾನು ಶಿವಮೊಗ್ಗ ಹೊರಟಿದ್ದು ಮಾತಾಡ್ತೇನೆ. ವಿಜೇಂದ್ರ ಅವರು ಕೂತು ಭೇಟಿ ಫೈನಲ್ ಮಾಡಿದ್ರು ಅನ್ನೋ ಒಂದು ಚರ್ಚೆಗಳು ಸರ್. ಭಾರತೀಯ ಜನತಾ ಪಾರ್ಟಿ ಇದು ರಾಷ್ಟ್ರೀಯ ಪಕ್ಷ. ರಾಜ್ಯದ ಯಾವುದೇ ಕ್ಷೇತ್ರ ಅಭ್ಯರ್ಥಿಗಳ ಬಗ್ಗೆ ತೀರ್ಮಾನ ಮಾಡೋದಾದರೆ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ತದನಂತರನೇ ಎಲ್ಲವೂ ಕೂಡ ನಿರ್ಧಾರ ಆಗಿರ್ತಕ್ಕಂಥದ್ದು. ಯಾರೋ ಒಬ್ಬರು ಮಾತು ಕೇಳಿಕೊಂಡು ನಮ್ಮ ಪಕ್ಷದಲ್ಲಿ ಆ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯವೂ ಇಲ್ಲ, ಅದಕ್ಕೆ ಅವಕಾಶವೂ ಕೂಡ ಇಲ್ಲ. ಎಲ್ಲರ ಒಮ್ಮತದ ತೀರ್ಮಾನ ಅಭ್ಯರ್ಥಿಗಳು ಇವತ್ತು ಘೋಷಣೆ ಆಗಿರ್ತಕ್ಕಂಥ. ಭೇಟಿ ಮಾಡ್ತೀರಾ ಸರ್? ಏನಪ್ಪ ಭೇಟಿ ಮಾಡ್ತೀರಾ? ಮಾತಾಡ್ತೇನೆ, ನೀವು ಅಪ್ಪನ ಕೊಟ್ಟರೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.